ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ರಾಜ್ಯದಲ್ಲಿ ತೀವ್ರ ಬರಗಾಲ ಕಾಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲೂ ಸಹ ಮಳೆಯ ಕೊರತೆಯಿಂದಾಗಿ ರೈತರ ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಕ್ಕಂಥ ಆತಂಕ ಇದೆ. ಇದರ ನಡುವೆ ಕಳೆದ 2-3 ದಿನಗಳಿಂದ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಬರ್ತಿರ್ತಕ್ಕಂಥ ಮಳೆ ಒಂದಷ್ಟು ಆಶಾದಾಯಕ ಬೆಳವಣಿಗೆಯನ್ನು ಮೂಡಿಸಲಿಕ್ಕೆ ಕಾರಣ ಆಗಿದೆ. ಈಗ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಂದಷ್ಟು ನೀರಿನ ಹರಿವು ಹೆಚ್ಚಾಗಿದೆ. ಇವತ್ತು ನೀರಿನ ಪ್ರಮಾಣ ಹೇಗಿದೆ, ಜಲಾಶಯ ಹೇಗಿದೆ ಅಂತೇಳಿ ನಾನು ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ನಾವು ನೋಡ್ಬೋದು, ಇದು ಹಾಸನ ತಾಲೂಕಿನ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯ ಅಂತ ಹೇಳಿದ್ರೆ ಕೇವಲ ಹಾಸನ ಜಿಲ್ಲೆಯ ಜೀವನದಿ ಮಾತ್ರ ಅಲ್ಲ, ರಾಜ್ಯದ ಮಂಡ್ಯ, ತುಮಕೂರು, ಮೈಸೂರು ಈ ಭಾಗದ ಲಕ್ಷಾಂತರ ರೈತರ ಪಾಲಿಗೆ ಇದೊಂದು ರೀತಿ ಜೀವನಾಡಿ ನದಿ. ಏಕೆಂತೇಳಿದ್ರೆ ಇಲ್ಲಿ ಜಲಾಶಯ ಭರ್ತಿಯಾದರೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಬೆಳೆಗಳೆಲ್ಲವೂ ಕೂಡ ಹಸಿರಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಹೇಮಾವತಿ ಜಲಾಶಯ ತುಂಬಲಿ ಅಂತೇಳಿ ರೈತರು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆದರೆ ದುರದೃಷ್ಟವಶಾತ್ ಈ ಬಾರಿ ಮಳೆ ತೀವ್ರ ಕೊರತೆಯಾಗಿದೆ, ಜಲಾಶಯ ಭರ್ತಿ ಆಗಲಿಲ್ಲ. ಕಳೆದ ವರ್ಷ ಇದೇ ಸಂದರ್ಭಕ್ಕೆ ಜೂನ್ ಅಂತ್ಯಕ್ಕೂ ಜಲಾಶಯ ಭರ್ತಿಯಾಗಿತ್ತು, ನಂತರ ಜುಲೈನಲ್ಲೂ ಕೂಡ ಜಲಾಶಯ ಭರ್ತಿಯಾಗಿತ್ತು. ಈ ಜಲಾಶಯದಲ್ಲಿ ಒಟ್ಟು 37 TMC ಅಂದರೆ ಸರಿಸುಮಾರು 2922 ಅಡಿಯಷ್ಟು ನೀರನ್ನ ಸಂಗ್ರಹ ಮಾಡ್ಬೋದು. ಇವತ್ತಿನ ಪ್ರಮಾಣ ಎಷ್ಟಿದೆ ಅಂತ ನಾವು ನೋಡೋದಾದರೆ 2909.06 ಅಂದರೆ ಈ ಜಲಾಶಯ ಭರ್ತಿ ಆಗಲಿಕ್ಕೆ ಇನ್ನೂ ಕೂಡ 13ರಿಂದ 14 ಅಡಿಯಷ್ಟು ನೀರು ಬೇಕು. ಅಂದರೆ ಇನ್ನೂ ಕೂಡ 13 TMC ಅಷ್ಟು ನೀರಿನ ಒಳಹರಿವು ಬೇಕಾಗುತ್ತೆ ಜಲಾಶಯ ಭರ್ತಿ ಆಗಲಿಕ್ಕೆ. ಒಟ್ಟು 37 TMC ನೀರು ಸಂಗ್ರಹ ಸಾಮರ್ಥ್ಯ ಇರತಕ್ಕಂಥ ಈ ಒಂದು ಜಲಾಶಯದಲ್ಲಿ ಇವಾಗಿರ್ತಕ್ಕಂಥದ್ದು ಕೇವಲ 25 TMC ಅಂದರೆ ಒಂದು ಅಂದಾಜು ಸಾಮಾನ್ಯವಾಗಿ ಲೆಕ್ಕ ಹಾಕೋದಾದ್ರೆ ಸುಮಾರು ಒಂದು 65% ಅಷ್ಟು ನೀರು ಜಲಾಶಯದಲ್ಲಿ ಇವಾಗ ಇದೆ. ಅಂದರೆ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ, ಏನು ಜಲಾಶಯ ತುಂಬಿದರೆ ಆ ಒಂದು ಜಲಾಶಯದ ಕಟ್ಟೆ ಏನಿದೆ, ಆ ಕಟ್ಟೆಯಲ್ಲಿ ಒಂದು ವೈಟ್ ಗೆರೆ ನಮಗೆ ಉದ್ದಕ್ಕೆ ಕಾಣುತ್ತೆ. ಅಲ್ಲಿವರೆಗೂ ಕೂಡ ನೀರು ಬರಬೇಕು. ಹಂಗೆ ನಮ್ಮ ಎಡಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ಬೋದು, ಏನಿದೆ ಈ ನೀರು ಹಸಿರು ಕಾಣ್ತಾ ಇದೆ, ಅದಷ್ಟು ಕೂಡ ನೀರಿನಿಂದ ತುಂಬಿಕೊಳ್ಬೇಕು. ಆ ವೈಟ್ ಲೈನ್ ಇದೆ, ಅಲ್ಲಿವರೆಗೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗಬೇಕು. ಆವಾಗ ಜಲಾಶಯ ಭರ್ತಿ ಆಗುತ್ತೆ ಅಂತೇಳಿ ನಾವು ಅಂದ್ಕೊಳ್ಬೋದು. ಆದರೆ ಇನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ, ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರಬೇಕಾಗತ್ತೆ. ಈ ಬಾರಿ ಜೂನ್ ಆರಂಭದಲ್ಲಿ ಜಲಾಶಯದಲ್ಲಿ ಕೇವಲ 14 TMC ನೀರು ಮಾತ್ರ ಇತ್ತು. ಅದರಲ್ಲಿ ಡೆಡ್ ಸ್ಟೋರೇಜನ್ನು ಕಳೆದ್ರೆ ಕೇವಲ 10 TMC ಮಾತ್ರ ಬಳಕೆಗೆ ಯೋಗ್ಯ ಆಗಿರ್ತಕ್ಕಂಥ ನೀರು ಉಳಿದಿತ್ತು. ಆದರೆ ಯಾವಾಗ ಜುಲೈನಲ್ಲಿ ಒಂದು 4-5 ದಿನ ಮಳೆ ಬಂತು ಮತ್ತು ಜೂನ್ನಲ್ಲಿ ಕಳೆದ 3-4 ದಿನಗಳಿಂದ ಒಂದಷ್ಟು ಮಳೆ ಬರ್ತಾಯಿದೆ. ಇದರಿಂದಾಗಿ 14 TMC ಇದ್ದಂಥ ನೀರಿನ ಪ್ರಮಾಣ 25.986 TMCಗೆ ಅಂದರೆ ಸರಿಸುಮಾರು ಇನ್ನೊಂದು 0.5% ಕಡಿಮೆ 26 TMC ಅಷ್ಟು ನೀರು ಈಗ ಜಲಾಶಯಕ್ಕೆ ಬಂದಿದೆ. ಅಂದರೆ ಸರಿಸುಮಾರು ಒಂದು 11 TMC ಅಷ್ಟು ನೀರು ಕಳೆದ 1.5-2 ತಿಂಗಳಲ್ಲಿ ಜಲಾಶಯಕ್ಕೆ ಬಂದಿದೆ. ಈಗ ಕಾವೇರಿ ವಿವಾದ ಏನು ಶುರುವಾಗಿದೆ, ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತೇಳಿ, ಆದರೆ ವಾಸ್ತವ ಹೇಗಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಷ್ಟು ನೀರು ಅಂದರೆ ಈ ವರ್ಷದ ಬೇಸಿಗೆಗೆ ಕುಡಿಯೋ ನೀರಿಗೂ ಕೂಡ ಬೇಕಾಗುತ್ತೆ, ಜಾನುವಾರುಗಳಿಗೆ ಕೆರೆಕಟ್ಟೆ ತುಂಬಿಸಲಿಕ್ಕೆ ಬೇಕಾಗುತ್ತೆ. ಅದೆಲ್ಲವನ್ನು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಹೇಮಾವತಿ ಜಲಾಶಯಕ್ಕೆ ನೀರನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿನೇ ಇರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಏನು ತಮಿಳುನಾಡಿಗೆ ನೀರನ್ನ ಹರಿಸಲೇಬೇಕು ಅಂತಕ್ಕಂಥ ಆದೇಶಗಳೇನು ಕಾವೇರಿ ನೀರು ನಿರ್ವಹಣಾ ನ್ಯಾಯಾಧಿಕರಣ ಏನು ಕೊಟ್ಟಿದೆ, ಅದರ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಸರ್ಕಾರಕ್ಕೆ ಈ ಒಂದು ಮಳೆಯ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಕೂಡ ಒಂದು ರೀತಿ ಆಶಾದಾಯಕವಾಗಿದೆ. ಕಳೆದ ವರ್ಷ ಇದೇ ದಿನ 2921 ಅಡಿಯಷ್ಟು ನೀರಿತ್ತು, ಅಂದರೆ ಸರಿಸುಮಾರು 36.330 TMC ಅಷ್ಟು ನೀರಿತ್ತು. ಅಂದರೆ ಬಹುತೇಕ ಜಲಾಶಯ ಭರ್ತಿಯಾದ ಸ್ಥಿತಿನಲ್ಲೇ ಇತ್ತು. ನಿರಂತರವಾಗಿ 2 ತಿಂಗಳುಗಳ ಕಾಲ ಕಳೆದ ವರ್ಷ ಜಲಾಶಯ ಭರ್ತಿಯಾಗೇ ಕಾಣ್ತಾ ಇತ್ತು, ಅಷ್ಟು ಪ್ರಮಾಣದಲ್ಲಿ ನೀರಿತ್ತು. ಇವತ್ತು ನಾವು ಜಲಾಶಯಕ್ಕೆ ಎಷ್ಟು ನೀರು ಬರ್ತಾಯಿದೆ ಅಂತ ನೋಡೋದಾದರೆ ಸುಮಾರು 11,686 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವು ಜಲಾಶಯಕ್ಕೆ ಬರ್ತಿದೆ. ಇದಕ್ಕೆ ಕಾರಣ ಸಕಲೇಶಪುರ ಭಾಗದಲ್ಲಿ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಉತ್ತಮವಾದ ಮಳೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಕೇವಲ ಒಂದೇ ದಿನಕ್ಕೆ ಜಲಾಶಯದಲ್ಲಿ ಒಂದು 3/4 TMC ಅಷ್ಟು ನೀರು ಜಾಸ್ತಿ ಆಗಿದೆ. ಅಂದರೆ 2 ಅಡಿಯಷ್ಟು ನೀರು ಜಾಸ್ತಿ ಆಗಿದೆ. ಮಳೆ ಹೀಗೆ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಜಲಾಶಯಕ್ಕೆ ಇನ್ನೊಂದಷ್ಟು ನೀರು ಹರಿದು ಬರ್ಬೋದಾಗುತ್ತೆ. ಆಗ ಸಹಜವಾಗಿಯೇ ಸರ್ಕಾರದ ಮೇಲೆ ಇರ್ತಕ್ಕಂಥ ಒತ್ತಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಳೆ 2-3 ದಿನಗಳಿಂದ ಒಂದಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಇದೇ ರೀತಿ ಮಳೆ ಒಂದು ವಾರಗಳ ಕಾಲ ಮುಂದುವರೆದಾಗ ಜಲಾಶಯಕ್ಕೆ ಇನ್ನೊಂದಷ್ಟು ನೀರಿನ ಪ್ರಮಾಣ ಹೆಚ್ಚು ಬರ್ತಾ ಹೋಗುತ್ತೆ. ಆಗ ಜಲಾಶಯಗಳಲ್ಲಿ ಏನು ನೀರು ಸಂಗ್ರಹ ಹೆಚ್ಚಾದಂತೆ ರೈತರಿಗೂ ಕೂಡ ಒಂದು ರೀತಿ ಆಶಾದಾಯಕ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಮಳೆ ಹೀಗೆ ಬರಲಿ ಇರತಕ್ಕಂಥ ಪ್ರಾರ್ಥನೆ ರೈತರದಿದೆ. ಅದರ ನಡುವೆ ಕೂಡ ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು, ಇದನ್ನು ಏನೋ ಕಾವೇರಿ ನ್ಯಾಯಾಧಿಕರಣ ಮಂಡಳಿ ಇದೆ, ಅದಕ್ಕೆ ಅರ್ಥ ಮಾಡಿಸ್ಬೇಕು, ನಮ್ಮ ಭಾಗದ ಜಲಾಶಯಗಳ ಮಟ್ಟ ಹೇಗಿದೆ ಅಂತಕ್ಕಂಥದ್ದು ರೈತರ ಒತ್ತಾಯ ಇದೆ. ಹಾಗಾಗಿನೇ ಈಗೇನು ಮಳೆ ಬರ್ತಾ ಇದೆ, ಈ ಮಳೆ ಹೀಗೆ ಮುಂದುವರೆದರೆ ಸರ್ಕಾರದ ಮೇಲೆ ಏನು ಒತ್ತಡ ಇದೆ, ತಮಿಳುನಾಡಿಗೆ ನೀರನ್ನು ಹರಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಒತ್ತಡ ಒಂದಷ್ಟು ತಗ್ತಕ್ಕಂಥ ಒಂದು ಆಶಾದಾಯಕ ಬೆಳವಣಿಗೆ ಸಹಜವಾಗಿ ಈಗ ಕಾಣ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.
ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.